ನೂತನ ಸೃಷ್ಟಿ ಆದರೆ ಮಾತ್ರ ದೇವರು ಹೇಳ್ತಾರೆ ನಿಮಗೆ ಶಾಂತಿಯು ಕರುಣೆಯು ನಿಮಗೆ ದೊರಕುತ್ತೆ, ಸಮಾಧಾನ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ವೈಯಕ್ತಿಕ ಜೀವಿಗಳಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ನಿಮಗೆ ಹಣ ಕೊಡಲ್ಲ, ಸಮಾಧಾನ ನಿಮಗೆ ವಸ್ತು ಕೊಡಲ್ಲ, ಸಮಾಧಾನ ನಿಮಗೆ ವ್ಯಕ್ತಿ ಕೊಡೋದಿಲ್ಲ, ಸಮಾಧಾನ ನಿಮಗೆ ವಿದ್ಯೆ ಕೊಡೋದಿಲ್ಲ. ನಾವು ಕಾಣ್ತಕ್ಕಂಥ ಯಾವುದೇ ವಸ್ತುಗಳು, ಯಾವುದೇ ವ್ಯಕ್ತಿಗಳು ನಿಮಗೆ ಒಂದು ಸಂಪೂರ್ಣವಾದ ಒಂದು ಸಮಾಧಾನವನ್ನ ಈ ಜೀವನದಲ್ಲಿ ಜೀವಿಸೋ ತನಕ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ನಾನು ನನ್ನ ಸಮಾಧಾನವನ್ನೇ ನಿಮಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಒಂದು ಸಮಾಧಾನ, ಶಾಂತಿ, ದೇವರ ಕೃಪೆ ನಮಗೆ ಬೇಕಾದ್ರೆ, ದೇವರ ಆಶೀರ್ವಾದಗಳನ್ನು ಅನುಭವಿಸಬೇಕಾದ್ರೆ ಅದರ ಮ್ಯಾಂಡೇಟ್ರಿ ಏನಂತೇಳಿ ನಾವು ಹೊಸ ಸೃಷ್ಟಿ ಆಗಬೇಕು. ಇದನ್ನ ಸಂತ ಪೌಲ ಹೇಳ್ತಾನೆ. ಹಾಗಾದ್ರೆ ನೀವು ಹೊಸ ಸೃಷ್ಟಿ ಆಗಿದ್ದೀರಾ ಅಂತ ಪ್ರಶ್ನೆ. ನೀವೇನೇನೋ ಹೊಸ ಸೃಷ್ಟಿ ಆಗಿದ್ರೆ ನೀವು ಚಿಂತೆ ಪಡೋದೇ ಬೇಡ. ನೀವು ಜೀವಂತ ಇರೋ ತನಕ ನಿಮ್ಮ ಅಗತ್ಯಗಳನ್ನ ಕರ್ತನ ಪೂರೈಸ್ತಾರೆ. ನಮ್ಮನ್ನ ಈ ಲೋಕಕ್ಕೆ ತಂದಿದ್ಯಾರು? ನಮ್ಮನ್ನ ಎತ್ತಿದ್ಯಾರು? ನಮ್ಮನ್ನ ಉಳಿಸಿದ್ಯಾರು? ನಮಗೆ ಜೀವ ಕೊಟ್ಟಿದ್ಯಾರು? ಸರ್ವಶಕ್ತನಾದ ದೇವರು, ಸಾರ್ವಭೌಮನಾದಂತ ದೇವರು. ಹಾಗೆ ದೇವ್ರು ಹೇಳ್ತಾರೆ, ಒಬ್ಬರು ಹೊಸ ಸೃಷ್ಟಿ ಆದ್ರೆ ದೇವ್ರು ಹೇಳ್ತಾರೆ ನಿನಗೆ ಶಾಂತಿ, ನಿನಗೆ ಸಮಾಧಾನ ಮತ್ತು ಕರುಣೆ. ವಾಕ್ಯ ಹೇಳ್ತದೆ ಕರುಣೆ, ದಯೆ. ಆಮೇಲೆ ಆ ಕರುಣೆ ನಿಮಗೆ ಬೇಕಾ? ಹೊಸ ಸೃಷ್ಟಿ ಆಗ್ಬೇಕು. ಓದ್ಕೊಳ್ಳುವ 15, ಸುನ್ನತಿ ಆಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು, ಹೊಸ ಸೃಷ್ಟಿಯೇ ಬೇಕು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ದೀಕ್ಷಾನ ತಗೊಂಡ್ಬಿಟ್ಟಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ಜನರಿಗೆ ದೀಕ್ಷಾನ ತಗೊಳ್ಳಿ, ದೀಕ್ಷಾನ ತಗೊಳ್ಳಿ, ದೀಕ್ಷಾ. ನಾನು ಹೇಳ್ತೇನೆ ದೀಕ್ಷಾನ ಮುಖ್ಯ ಅಲ್ಲ. ಫಸ್ಟ್ ಹೊಸ ಸೃಷ್ಟಿ ಆಗ್ಬೇಕು, ರಕ್ಷಣೆ ಹೊಂದಿರಬೇಕು. ಹೊಸ ಸೃಷ್ಟಿ ಆಗಿದೆ, ನೀನು ದೀಕ್ಷಾನ ತಗೊಂಡ್ರು ಏನು ಪ್ರಯೋಜನನೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ದೇವ್ರು ಹೇಳ್ತಾರೆ ನಾವು ಮೊದಲು ನಮಗೆ ಬೇಕಾಗಿದ್ದು ಹೊಸ ಸೃಷ್ಟಿ ಆಗ್ಬೇಕು. ಹೇಗೆ ಹೊಸ ಸೃಷ್ಟಿ? ಸತ್ಯವೇದದಲ್ಲಿ ಯೇಸು ಸ್ವಾಮಿಯನ್ನು ಒಬ್ಬ ವ್ಯಕ್ತಿ ರಾತ್ರಿ ಭೇಟಿ ಮಾಡ್ತಾನೆ. ಯಾವಾಗ ಹೇಳಿ? ರಾತ್ರಿ. ಅವನು ಯೋಹನ್ನ 3ನೇ ಅಧ್ಯಾಯದಲ್ಲಿ ಅದನ್ನ ನೋಡ್ತೇವೆ. ಒಂದು ದಿನ ಒಬ್ಬ ಫರಿಸಾಯರಲ್ಲಿ ಒಬ್ಬ ನಾಯಕ, ಅವನು ರಾತ್ರಿ ಯೇಸು ಸ್ವಾಮಿಯನ್ನ ರಹಸ್ಯವಾಗಿ ಭೇಟಿಯಾಗ್ಲಿಕ್ಕೆ ಬರ್ತಾನೆ. ಅವನು ಸಾಮಾನ್ಯವಾದ ಜನ ಅಲ್ಲ, ಅವನೊಬ್ಬ ನಾಯಕ, ಅವನೊಬ್ಬ ಫರಿಸಾಯ, ಅವನೊಬ್ಬ ಬುದ್ಧಿವಂತ. ಅವನು ಯಾವುದಕ್ಕೂ ಕೊರತೆ ಇಲ್ಲ. ಅವನಿಗೆ ಸ್ಥಾನ, ಮಾನ ಎಲ್ಲ ಇದೆ. ಹಾಗಾಗಿ ಎಲ್ಲಿ ಯೇಸುವಲ್ಲಿ ಹಗಲೊತ್ತು ಬಂದು ಯೇಸುವನ್ನ ಭೇಟಿ ಮಾಡಿದ್ರೆ ನನ್ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೋ ಅಥವಾ ಅವಮಾನ ಆಗ್ಬಿಡತ್ತೋ ಅಂಥೇಳಿ ಸಮಾಜದ ಆ ಗೌರವದ ನಿಮಿತ್ತವಾಗಿ ರಾತ್ರಿ ಯೇಸುವನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾನೆ. ರಾತ್ರಿ ಯೇಸುವನ್ನ ಭೇಟಿ ಮಾಡ್ಲಿಕ್ಕೆ ಬಂದವನು ಏನ್ ಹೇಳ್ತಾನೆ? ಯೇಸುವಿನ ಬಗ್ಗೆ ಅವನು ತಿಳಿದಿದ್ದ. ನೋಡಿ, ಯೇಸುವಿನ ಬಳಿಗೆ ಬಂದು, ಹೌದಾ, ಕತ್ತಲಲ್ಲಿ ಬರ್ತಾ ಇದ್ದಾನೆ, ಯೇಸುವನ್ನ ಹೊಗಳ್ತಾ ಇದ್ದಾನೆ. ನೀನು ಗುರು, ನಿನ್ ಜೊತೆ ದೇವರಿದ್ದಾರೆ, ನಿನ್ನ ಮುಖಾಂತರ ಅನೇಕ ಸೂಚಕ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ಯಾರನ್ನು ಭೇಟಿ ಮಾಡ್ದ? ಯೇಸುವನ್ನು ಭೇಟಿ ಮಾಡಿದ. ಹಲ್ಲೆಲೂಯಾ. ಇಲ್ಲಿ ಗಮನಿಸಬೇಕು ಪ್ರಿಯರೇ, ಯೇಸುವನ್ನ ಭೇಟಿ ಮಾಡಿದ್ರೆ ಸಾಲದು, ಆಲಯಕ್ಕೆ ಬಂದರೆ ಸಾಲದು, ಯೇಸುವಿನ ಬಗ್ಗೆ ತಿಳಿದಿದ್ದರೆ ಸಾಲದು, ಯೇಸುವಿನ ವಾಕ್ಯ ಬಗ್ಗೆ ಅರಿತಿದ್ದರೆ ಸಾಲದು, ಯೇಸುವಿನ ನಾನು ಮುಖಮುಖವಾಗಿ ನೋಡಿದೆ ಅಂತೇಳಿ ಹೇಳಿದ್ರೆ ಸಾಲದು, ಆತನು ಮುಖಾಂತರ ಅದ್ಭುತಗಳು ಸೂಚಕ ಕಾರ್ಯಗಳು ನಡೀತದೆ ಅಂತೇಳಿ ನಂಬಿದ್ದರು ಸಾಲದು. ಮುಂದುವರೆದು ಯೇಸು ಹೇಳ್ತಾರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಕತ್ತಲಲ್ಲಿ ಬಂದಂತವನ ಹೃದಯವನ್ನ ನೋಡ್ತಾ ಇದ್ದಾರೆ. ಅವನ ಹೃದಯ ಕತ್ತಲಾಗಿದೆ. ಅವನಿಗೆ ಬೆಳಕು ಕೊಡ್ತಕ್ಕಂಥ ಮಾತನ್ನ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾನು ನಿಮ್ಗೆ ಕೇಳ್ತೇನೆ, ಅವತ್ತು ಯೇಸುವನ್ನು ಭೇಟಿ ಮಾಡಲು ಬಂದಂತ ನಿಕೋದೇಮನ ಯೇಸು ಕೇಳ್ತಾರೆ. ಅವನು ಯೇಸುವನ್ನು ಹೊಗಳದ, ಅವನು ಯೇಸುವನ್ನ ಭೇಟಿ ಮಾಡದ, ಯೇಸುವಿನ ಬಗ್ಗೆ ತಿಳಿದಿದ್ದ, ಎಲ್ಲವನ್ನೂ ಇತ್ತು. ಆದ್ರೆ ಅವನು ಹೊಸದಾಗಿ ಹುಟ್ಟಿರಲಿಲ್ಲ. ಯೇಸು ಅವನ ಕೆಟ್ಟೋದ ಆತ್ಮದ ಸ್ಥಿತಿಯನ್ನ ಗುರುತಿಡಿದ್ರು. ಅವನ ಆತ್ಮ ಕೆಟ್ಟೋಗಿತ್ತು, ಅವನ ಸೋಲ್ ಕೆಟ್ಟೋಗಿತ್ತು,
ಅವನ ಆತ್ಮ ಬ್ಯಾಡ್ ಕಂಡೀಷನ್. ರಾತ್ರಿಯಲ್ಲಿ ಬಂದಂತವನ ಆ ಹೃದಯ, ಆ ಮನಸ್ಸು ಬ್ಯಾಡ್ ಕಂಡೀಷನ್. ಹೃದಯ ರಕ್ಷಣೆ ಹೊಂದಿರಲಿಲ್ಲ, ಅವನು ನೂತನ ಸೃಷ್ಟಿ ಆಗಿರಲಿಲ್ಲ. ಅಂತವನು ಯೇಸುವನ್ನು ಹೊಗಳ್ತಾ ಇದ್ದಾನೆ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಆತ್ಮದ ಸ್ಥಿತಿ ಹೇಗಿದೆ? ಅದು ಬ್ಯಾಡ್ ಆಗಿದೆಯಾ, ಗುಡ್ ಆಗಿದೆಯಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ ಅಂತ ಕಾಣುತ್ತೆ. ನೀವು ಆಲಯಕ್ಕೆ ಬಂದಿದ್ದೀರಾ, ಅವನು ಬಂದಿದ್ದ, ಅವನಾದ್ರೂ ನಿದ್ರೆ ಬಿಟ್ಟು ಬಂದಿದ್ದಾನೆ. ಎಷ್ಟು ಅರ್ಥ ಆಗ್ತಾ ಇದೆಯಾ? ಇವತ್ತು ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಅನೇಕರು ಒಂದು ಸಾಲಲ್ಲ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಆದ್ರೆ ಒಂದ್ ಪ್ರಶ್ನೆ, ನೀವು ನೂತನ ಸೃಷ್ಟಿ ಆಗಿದ್ದೀರಾ? ಇಲ್ಲಿ ದೇವರು ಏನನ್ನ ಕೇಳ್ತಾ ಇದ್ದಾರೆ? ನೂತನ ಸೃಷ್ಟಿನೇ ಕಾರಣ. ನೀವು ನೂತನ ಸೃಷ್ಟಿ ಆಗೋ ತನಕ ನಿನಗೆ ಬಿಡುಗಡೆ ಆಗಲ್ಲ, ಶಾಪ ನಿನ್ನ ಬಿಟ್ಟು ಹೋಗಲ್ಲ, ನಿನಗೆ ಹೇಳಿಕೆ ಆಗ್ಲಿಕ್ಕೆ ಆಗಲ್ಲ. ನೂತನ ಸೃಷ್ಟಿ ಆಗದೆ ಈ ಆತ್ಮ ಪರಲೋಕದೊಳಗೆ ಹೋಗ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ನೂತನ ಸೃಷ್ಟಿ ಆಗ್ಬೇಕು. ಇವನು ಹೇಳ್ಬೋದಿತ್ತಲ್ಲ, ನನ್ನ ನೋಡಿದೀಯಪ್ಪ, ನನ್ನನ್ನು ಇಷ್ಟು ಹೊಗಳಿದೆಯಲ್ಲ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಲ್ಲ, ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದೀಯಲ್ಲ, ನನ್ನ ವಾಕ್ಯವನ್ನು ತಿಳ್ಕೊಂಡಿದ್ಯಾ, ನನ್ನ ಬಗ್ಗೆ ತಿಳ್ಕೊಂಡಿದ್ಯಾ, ನನ್ನ ಜೊತೆ ಯಾರಿದಾರ ತಿಳ್ಕೊಂಡಿದ್ಯಾ, ಅದು ರಾತ್ರಿ ಕುಟುಂಬ ಎಲ್ಲವನ್ನು ಬಿಟ್ಟು, ನಿದ್ದೆಯನ್ನು ಬಿಟ್ಟು ತ್ಯಾಗದಿಂದ ರಾತ್ರಿ ಬಂದಿದೆಯಲ್ಲ, ನಿನಗೆ ತಥಾಸ್ತು, ಇವತ್ತೇ ಪರಲೋಕ ಅಂತ ದೇವರು ಹೇಳಿದ್ರು ಅವನಿಗೆ. ಏನ್ ಹೇಳಿದ್ರು? ನಿನ್ನಲ್ಲೊಂದು ಕೊರತೆ ನಾನು ಕಾಣ್ತಾ ಇದ್ದೀನಿ. ಅವನಿಗೆ ಹಣ ಇದೆ, ಅಂತಸ್ತಿದೆ, ಜನಬಲ ಇದೆ, ಎಲ್ಲ ಇದೆ, ಅವನಿಗೇನು ಕಡಿಮೆ ಇಲ್ಲ. ಆದ್ರೆ ಅವನ ಹೃದಯದ ಆತ್ಮದ ಸ್ಥಿತಿಯನ್ನ ದೇವರು ನೋಡಿದ್ರು. ರಾತ್ರಿಯಲ್ಲಿ ಬಂದಂತವನ ಅವನ ಹೃದಯದ ಸ್ಥಿತಿ ನೋಡಿದಾಗ ಬ್ಯಾಡ್ ಕಂಡೀಷನ್. ಅವನ್ ರಾತ್ರಿಯಲ್ಲಿ ಬಂದಿದ್ದಾನೆ, ಅವನ ಹೃದಯದಲ್ಲಿ ಅಂತರಂಗದಲ್ಲಿ ಕತ್ತಲು ಕವಿದಿದೆ. ಹಾಗಾಗಿ ಬೆಳಕು ಕೊಡ್ತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ನೀನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನ ನೀನು ಸೇರಲಾರೆ. ಇವತ್ತು ನಾವು ಅಷ್ಟೇ, ನಿಮಗಿದೇ ಪ್ರಶ್ನೆ. ನೀವು ಹೊಸದಾಗಿ ಹುಟ್ಟಿದ್ದೀರಾ, ನೀವು ಯಾರೇ ಇರಿ, ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಚರ್ಚಿಗೆ ಬರ್ಬೋದು, ಆರಾಧನೆ ಮಾಡ್ಬೋದು, ವಾಕ್ಯವನ್ನು ಓದಬಹುದು, ಕಾಣಿಕೆ ಕೊಡಬಹುದು. ಯೇಸು ಒಳ್ಳೆಯವನು, ಆತನು ಶಕ್ತನು, ಆತನು ಅದ್ಭುತನು, ಸಾರ್ವಭೌಮನು, ಎಲ್ಲ ನೀವು ಮಾಡಬಹುದು. ಆದ್ರೆ ಪರಲೋಕಕ್ಕೆ ನೀವು ಹೋಗ್ಬೇಕಾದ್ರೆ ಈ ನನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಹೊಸದಾಗಿ ಹುಟ್ಟಿದಂತಹ ಅನುಭವ ಇಲ್ಲದೆ ಅಲ್ಲಿ ನಿಮಗೆ ಅನುಮತಿ ಇಲ್ಲ. ನಮ್ಮನ್ನೇ ನಾವು ವಂಚನೆಗೆ ತಳ್ಳಬಾರದು. ನಾವು ಆಲೋಚಿಸಬೇಕು, ನಾವು ಯಾವ ನೆಲೆಯಲ್ಲಿ, ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿದ್ದೇವೆ. ವಯನಾಡಲ್ಲಿ ಗುಡ್ಡ ಜಾರಿತು, ರಾತ್ರಿಗೆ ಎಷ್ಟೋ ಜನ ಹೋದ್ರು. ನಾವು ಯಾವಾಗ ಸಾಯ್ತೀವಿ ನಿಮ್ಗೆ ಗೊತ್ತಾ? ಆದ್ರೆ ಮರಣಕ್ಕೆ ಸಿದ್ಧರಾಗಿ. ಪಕ್ಕದಲ್ಲಿ ಹೇಳಿ, ನಿನ್ನ ಮರಣಕ್ಕೆ ನೀನು ಸಿದ್ಧನಾಗಿರು. ಆತ್ಮದಲ್ಲಿ ಹೆಂಗೂ ನಾವು ಒಂದಿನ ಸಾಯ್ಲೇಬೇಕು. ಹೇಗಂತ ಗೊತ್ತಿಲ್ಲ, ಯಾವಾಗಂತನೂ ಗೊತ್ತಿಲ್ಲ, ಯೇಸು ಯಾವಾಗ ಬರ್ತಾರಂತ ನಮಗೆ ಗೊತ್ತಿಲ್ಲ. ಬಟ್ ಅದು ಮುಂಚೆ, ಅದಕ್ಕೆ ದೇವರು ಹೇಳೋದು, ಯಾವಾಗಲೂ ನೀವು ಸಿದ್ಧರಾಗಿರಿ. ಕರ್ತನ ಬರುವಿಕೆ ಯಾವಾಗ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಕಳ್ಳನು ಬರುವಾಗೆ ಕರ್ತನು ಬರ್ತಾರೆ, ನೀವು ಸಿದ್ಧರಾಗಿರಿ. ಅದಕ್ಕೆ ಹೇಳ್ತಾರೆ ಹೊಸ ಸೃಷ್ಟಿಯಾಗಲಿ. ಹೊಸ ಸೃಷ್ಟಿಯಾಗಿ ಎಲ್ಲಿ ತನಕ ನೀವು ಆಗಿರೋದಿಲ್ಲ ಅಲ್ಲಿ ತನಕ ಹೋಗೋದಿಲ್ಲ. ನಿಕೋದೇಮ ಅದನ್ನು ಹೇಳ್ತಾನೆ ನೋಡಿ ಮೇಲೆ. ಯೇಸುವಿನ ಬಳಿಗೆ ಬಂದು, ಆ ನಿಕೋದೇಮ ಒಬ್ಬ ಮನುಷ್ಯನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು, ಚರ್ಚಿಗೆ ಬಂದು, ಅರ್ಥ ಆಯ್ತಾ, ಚರ್ಚಿಗೆ ಬಂದು, ಫಾಸ್ಟ್ ಬಳಿಗೆ ಬಂದು, ಆರಾಧನೆಗೆ ಬಂದು ನರಕಕ್ಕೆ ಹೋದ್ರೆ ಹೆಂಗೆ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀವು ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ? ಎಲ್ಲಿಗೆ ಹೋಗ್ಲಿಕ್ಕೆ ಬಂದಿದ್ದೀರಾ? ಒಂದು ಬಿಡುಗಡೆಗೆ ಬಂದ್ರ? ಕಾಯಿಲೆಯಿಂದ ಸುಖ ಹೊಂದಲಿಕ್ಕೆ ಬಂದ್ರ? ಅಥವಾ ಇಲ್ಲಿ ಮನರಂಜನಾ ಕಾರ್ಯಕ್ರಮ ನಡೀತಾ ಇದೆ ನೋಡ್ಲಿಕ್ಕೆ ಬಂದ್ರ? ಅದಕ್ಕಲ್ರಿ, ನಮ್ಮ ಆತ್ಮದ ಸ್ಥಿತಿ ಹೇಗಿದೆ ಅದನ್ನ ದೇವರ ಜೊತೆ ಹೇಳಿ ಒಬ್ಬ ನೂತನ ಸೃಷ್ಟಿಯಾಗಿ ಮಾರ್ಪಡ್ಲಿಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಆಮೆನ್.
ಅದು ಬದಲಾವಣೆ ನಿಮ್ಮಲ್ಲಿ ಬಂದ್ರೆ ಮಾತ್ರ ನೀವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿಮ್ಮನ್ನೇ ನೀವು ಮೋಸ ಮಾಡ್ಕೊಳ್ಳಿ. ಆ ಭಾವನೆ, ಆ ಹೊಸ ಮನುಷ್ಯ ಯಾರು? ಈ ಹೊಸ ಒಡಂಬಡಿಕೆಗೆ ತಕ್ಕಂತೆ ಮತ್ತಾಯದಿಂದ ಪ್ರಕಟಣೆವರೆಗಿರ್ತಕ್ಕಂಥ 27 ಗ್ರಂಥಗಳು ಇರ್ತಕ್ಕಂಥ ದೇವರ ಶುಭ ಸಂದೇಶ, ಆ ಮನುಷ್ಯನಾಗಿ ಆ ದೇವರ ಸಾರೂಪ್ಯ ನಿನ್ನೊಳಗೆ ಇಳಿದು ಬರಲಿ, ಅದನ್ನು ಹೇಳ್ತಾ ಇದ್ದಾರೆ. ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ನೀನು ಹೊಸ ಸೃಷ್ಟಿ ಆಗದೇ ಇದ್ರೆ ಹೋಗ್ಲಿಕ್ಕೆ, ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಹಣ ಇದೆ, ಪವರ್ ಇದೆ, ಮನಿ ಇದೆ, ಎಲ್ಲ ಇದೆ, ರಿಯಲಿ ಗುಡ್, ಬಟ್ ಯುವರ್ ಸೋಲ್ ಕಂಡೀಷನ್ ಈಸ್ ಎ ವರ್ಸ್ಟ್ ಕಂಡೀಷನ್. ನಿಮ್ಮ ಹೃದಯದ ಆತ್ಮದ ಸ್ಥಿತಿ, ಪ್ರಾಣ, ಆತ್ಮ, ಶರೀರ 3 ಇದೆ. ನಿಮ್ಮ ಆತ್ಮ ಹೇಗಿದೆ? ಇವತ್ತು ಕಣ್ಮುಚ್ಚಿದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಿದ್ಧನಾ? 1 ಕೊರಿಂಥ್ಯ 15:19 ಒಂದು ವಾಕ್ಯ ಇದೆ. ಈ ಜೀವಮಾನದ ಕಾಲತೆಗೆ ಪೂರ್ತಿಗಾಗಿ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು, ಈ ಜೀವಮಾನ ಕಾಲದ ಆ. ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಆ. ಮತ್ತೇನು ಇಲ್ಲದಿದ್ದರೆ ಆ. ಎಲ್ಲಾ ಮನುಷ್ಯರಲ್ಲಿಯೂ ಆ. ನಿರ್ಭಾಗ್ಯರೇ ಸರಿ. ಈ ಕನ್ನಡ ಅರ್ಥ ಆಗಿದೆ ನಿಮ್ಗೆ ಗೊತ್ತಿಲ್ಲ, ಇನ್ನೊಂದ್ಸತಿ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಕೊಂಡದ್ದೇ ಹೊರತು ಹೊರತು ಮತ್ತೇನು ಇಲ್ಲದಿದ್ದರೆ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ಎಲ್ಲಾ ಮನುಷ್ಯರಲ್ಲೂ ನಿರ್ಭಾಗ್ಯರೇ ಸರಿ. ಈ ಲೋಕಕ್ಕೆ ಒಂದ್ ಮನೆ ಬೇಕು, ಒಂದ್ ಕಾರ್ ಬೇಕು, ಆಮೇಲೆ ಕಿವಿಗೊಂದೆರಡು ಹೊಲೆ ಬೇಕು, ಆಮೇಲೆ ಈ ಊಟಕ್ಕೆ ಒಂದ್ ಕೆಲಸ ಬೇಕು ಅಂತೇಳಿ ಇದನ್ನ ಮಾತ್ರ ನೀವು ಇಲ್ಲಿ ನಂಬಿ ಚರ್ಚಿಗೆ ಬರೋದಾದ್ರೆ, ಇದನ್ನ ಮಾತ್ರ ನಂಬಿ ಯೇಸುವನ್ನ ನಂಬಿ ನೀವು ಬರೋದಾದ್ರೆ, ನಿಮ್ಮ ಹಾಗೆ ನಿರ್ಭಾಗ್ಯರು ಯಾರೂ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ನಾವು ಇಲ್ಲಿ ಬಂದಿರೋದು ಆತ್ಮದ ಆದಾಯಕ್ಕೆ. ಆತ್ಮ ನರಕಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ರಾತ್ರಿ ಭೇಟಿ ಮಾಡ್ಲಿಕ್ಕೆ ಬಂದಲ್ಲ, ಅವನಿಗೆ ಬೇಕಾದಷ್ಟಿದೆ, ಜನ ಇದ್ದಾರೆ, ಹಣ ಇದೆ, ಅಧಿಕಾರಿ ಎಲ್ಲ ಇದೆ. ಅವನು ನೋಡಿ ಹೇಳ್ತಾ ಇದ್ದಾರೆ, ನೀನು ನೂತನ ಸೃಷ್ಟಿ ಆಗ್ಬೇಕಂತೇಳಿ. ಇವತ್ತು ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ನೀವು ಆಲಯಕ್ಕೆ ಬರೋದು ಯಾವ್ದಕ್ಕೆ? ನಿಮ್ಮ ಹೃದಯ ರಕ್ಷಣೆ ಹೊಂದಿದೀಯಾ? ನಿಮ್ಮ ಹೃದಯದಲ್ಲಿ ನೀವು ನೂತನ ಸೃಷ್ಟಿ ಆಗಿದ್ದೀರಾ? ಹಾಗದೇ ಇದ್ದರೆ ನೀವು ನಿರ್ಭಾಗ್ಯರೇ. ಏನು ಬಿಡುಗಡೆಗೆ ಬಂದ್ರ, ಸುಖಕ್ಕೆ ಬಂದ್ರ, ಅದು ಕೊಟ್ಟೇ ಕೊಡ್ತಾರೆ. ನಂಬಿಕೆ ಇದ್ರೆ ನಿಮಗೆ ಸಿಕ್ಕೇ ಸಿಗತ್ತೆ, ಅದು 2 ಮಾತಿಲ್ಲ. ಅದು ಮಾತ್ರ ನಿಮಗೆ ಸಾಕಾ? ಅದಕ್ಕೆ ಮಾತ್ರ ಬಂದ್ರೆ ನಿಮ್ಮ ಹಾಗೆ ನಿರ್ಭಾಗ್ಯರು, ನಿಮ್ಮ ಹಾಗೆ ಅನ್ಲಕ್ಕಿ ಪರ್ಸನ್ ಈ ಆಕಾಶಗಳಿಗೆ ಭೂಮಿ ಮೇಲೆ ಯಾರು ಇಲ್ಲ ಅನ್ನೋದನ್ನೇ ವಾಕ್ಯ ಎತ್ತಿ ಹೇಳ್ತಾ ಇದೆ. ಅದಕ್ಕೆ ಮಾತ್ರ ಅಲ್ಲ, ಮುಂದೆ ಒಂದು ಹೆಜ್ಜೆ ಬಂದು ನಿತ್ಯ ಜೀವಕ್ಕೆ ನೀವು ಸಿದ್ಧರಾಗಬೇಕನ್ನೋದನ್ನೇ ವಾಕ್ಯ ಎತ್ತಿ ಹೇಳ್ತಾ ಇದೆ. ಹಾಗಾಗಿ ಇವತ್ತು ನನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರಿಯರೇ, ಕರ್ತನಲ್ಲಿ ಪ್ರಿಯ ಜನರೇ, ಚರ್ಚಿಗೆ ಯಾಕೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಜೀವನದ ಯಾತ್ರೆ ನಂತರ ನಮಗೊಂದು ಸ್ಥಳ ಇದೆ, ನಿತ್ಯ ನರಕ, ನಿತ್ಯ ಪರಲೋಕ. ಅಲ್ಲಿಗೆ ಹೋಗ್ಬೇಕಾದ್ರೆ ತೀರ್ಮಾನ, ನೂತನ ಸೃಷ್ಟಿ ಆಗ್ಬೇಕು. ಹೇಗ್ ನೂತನ ಸೃಷ್ಟಿ ಆಗ್ತೀರಾ? ಮನುಷ್ಯನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನ ನಷ್ಟಪಡಿಸಿದರೆ ಅವನಿಗೇನು ಲಾಭ? ಮತ್ತಾಯ 16:26 ಓದಿದ್ರೆ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಓದಪ್ಪ. ಒಬ್ಬ ಮನುಷ್ಯನು ಹಾ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಹ್ಮ್. ಪ್ರಾಣ ನಷ್ಟಪಟ್ಟರೆ ಹ್ಮ್. ಅವನಿಗೆ ಪ್ರಯೋಜನವೇನು? ಹ್ಮ್. ಅಥವಾ ಹ್ಮ್. ಒಬ್ಬನು ಹ್ಮ್. ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಇಡೀ ಎಲ್ಲವನ್ನೂ ಸಂಪಾದನೆ ಇದೆ, ಇವನ ಹತ್ರ ಎಲ್ಲ ಇದೆ. ನಿಕೋದೇಮ ಹತ್ರ ಏನಿಲ್ಲ, ಹೊಸ ಸೃಷ್ಟಿ ಆಗಿಲ್ಲ. ಒಂದು ಹಲ್ಲೆಲೂಯಾ ಹೇಳಿ. ನಿಮ್ಮ ಹೊಸ ಮನುಷ್ಯರಾಗಿ ನೀವು ಮಾರ್ಪಡಿಲ್ಲ ಅಂದ್ರೆ, ಹೊಸ ಸೃಷ್ಟಿ ಆಗಿಲ್ಲ ಅಂದ್ರೆ, ಪಕ್ಕದಲ್ಲಿ ಹೇಳಿ, ಹೊಸ ಸೃಷ್ಟಿ ಆಗಿಲ್ಲ ಅಂದ್ರೆ ಪರಲೋಕ ಇಲ್ಲ. ಇಲ್ಲಿ ಬೇಕಾದ್ರೆ ನಾವು ಹಾಯ್ ಪಾಸ್ಟರ್ ಹಾಯ್ ಅನ್ಬೋದು, ಹಾಯ್ ಅನ್ಬೋದು, ಇಲ್ಲ ಹಲ್ಲೆಲೂಯಾ ಅನ್ಬೋದು. ಅಲ್ಲಿ ಹೊಸ ಸೃಷ್ಟಿ ಆಗಿಲ್ಲ ಅಂದ್ರೆ ನೀವು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಬೈಬಲ್ ತಿಳ್ಕೊ ಬಂದಿರೋದು ಏನಾಗತ್ತೆ? ವ್ಯರ್ಥವಾಗತ್ತೆ. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಹೊಸ ಸೃಷ್ಟಿ ಹಾಗಾದ್ರೆ ಏನ್ ಮಾಡ್ಬೇಕು? ಈ ಲೋಕದಲ್ಲಿ ಇರ್ತಕ್ಕಂಥ ಯಾವ ವ್ಯಕ್ತಿ ಆಗಲಿ, ಯಾವ ಕಾರ್ಯವಾಗಲಿ,
ಯಾವ ವಸ್ತುವಾಗಲಿ, ಯಾವ ಮನುಷ್ಯನಾಗಲಿ ಒಂದು ಮನುಷ್ಯನನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಯಾವುದೇ ಭಕ್ತಿವಂತ ಆಗಲಿ, ಯಾವುದೇ ವಸ್ತು ಆಗಲಿ, ಯಾವುದೇ ದಾನ ಧರ್ಮ ಯಾವುದೇ ಆಗಲಿ, ಈ ಕಾರ್ಯಗಳು ಒಬ್ಬ ವ್ಯಕ್ತಿಯನ್ನ ನೂತನ ಸೃಷ್ಟಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇಲ್ಲ ಇಲ್ಲ. ಹಾಗಾದ್ರೆ ಹೇಗೆ ಪಾಸ್ಟರ್ ಒಬ್ಬ ಮನುಷ್ಯ ನೂತನ ಸೃಷ್ಟಿ ಆಗೋದು ಹೇಗೆ? ಯೇಸು ಸ್ವಾಮಿ ಮುಖಾಮುಖಿಯಾಗಿ ಎನ್ಕೌಂಟರ್ ನಿಕೋದೇಮಿಗೆ ಹೇಳ್ತಾರೆ, ನೀನು ಒಬ್ಬ ನೂತನ ಸೃಷ್ಟಿ ಆಗದಿದ್ರೆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸಲಾರೆ. ಒಬ್ಬ ಮನುಷ್ಯ ನೂತನ ಸೃಷ್ಟಿ ಆಗೋದು ಹೇಗೆ? ಶಿಲುಬೆಯ ಮುಖಾಂತರ, ಯೇಸುವಿನ ಶಿಲುಬೆಯ ಮುಖಾಂತರ. ಕರಗಳಂತ ಯೇಸುವಿನ ಶಿಲುಬೆಯ ಮುಖಾಂತರ. ಯೇಸುವಿನ ಶಿಲುಬೆ ನಮಗೆ ಶುಭ ಸಂದೇಶವನ್ನು ಸಾರ್ತಾ ಇದೆ. ಯೇಸು ನಮಗೋಸ್ಕರ ನಮ್ಮ ಪಾಪಗಳನ್ನ ಹೊತ್ತು ಸತ್ತು ಮೂರನೇ ದಿನ ಜೀವಂತವಾಗಿ ಎದ್ದಿದ್ದಾರೆ. ನನ್ನ ಪಾಪ ನಾನು ಅರಿತು ಅರಿಯದೆ ತಿಳಿಯದೆ ನಾವು ಮಾಡಿದ ಇಡೀ ಮಾನವ ಕೋಟಿ ಜನಾಂಗದ ಪಾಪವನ್ನ ಶಿಲುಬೆ ಮೇಲೆ ಹೊತ್ತು ತೀರಿಸಿದರು ಅಂಥೇಳಿ ಯೇಸುವನ್ನ ನಂಬಿ ಆ ಸತ್ಯವನ್ನ ಸ್ವೀಕರಿಸಿ ಅದರ ಮೇಲೆ ನಂಬಿಕೆ ಇಡುವಾಗಲೇ ಎಫೆಸ್ಯ 1ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ. ಎಫೆಸ್ಯ 1, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ ಹೇಳಿ. ಇಲ್ಲಿ ಬಂದು ಸುವಾರ್ತೆ ಕೇಳ್ತಾ ಇದ್ದೀರಲ್ಲ, ಈ ಸುವಾರ್ತೆ ಮೇಲೆ ನಂಬಿಕೆ ಇಡುವಾಗ, ಈ ಸುವಾರ್ತೆಯನ್ನು ಅಂಗೀಕರಿಸುವಾಗ, ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್? ಯೇಸು ನಮಗೋಸ್ಕರ ಸತ್ರು, ಯೇಸು ನಮ್ಮ ಪಾಪವನ್ನು ಹೊತ್ತು ತೀರಿಸಿದ್ರು, ಯೇಸು ನಮ್ಮ ಶಾಪವನ್ನು ಹೊತ್ತು ತೀರಿಸಿದರು. ಸರ್ವಶಕ್ತನಾದ ದೇವರು ಮಾನವ ಅವತಾರ ತಾಳಿ ಬಂದನು. ಇದು ಶುಭ ಸಂದೇಶ. ಇದನ್ನ ನೀವು ಕೇಳ್ತಾ, ಆ ಶುಭ ಸಂದೇಶದ ಮೇಲೆ ನಂಬಿಕೆ ಇಡ್ತಾ, ಆ ಶಿಲುಬೆಯ ಮೇಲೆ ಯೇಸು ನಮಗೋಸ್ಕರ ಪಟ್ಟ ಪಾಡುಗಳನ್ನ ಕೇಳುವಾಗ, ಧ್ಯಾನಿಸುವಾಗ, ನಂಬಿಕೆ ಇಡುವಾಗ ಅಲ್ಲಿ ನಿಮಗಳಿಗೆ ಒಂದು ಪವಿತ್ರಾತ್ಮ ಎಂಟ್ರಿ ಆಗ್ತಾರೆ. ಒಂದು ಹಲ್ಲೆಲೂಯಾ. ಯಾರು ಎಂಟ್ರಿ ಆಗ್ತಾರೆ? ಪವಿತ್ರಾತ್ಮರು ಎಂಟ್ರಿ ಆಗ್ತಾರೆ. ಅಲ್ಲಿ ಪವಿತ್ರಾತ್ಮರ ಪ್ರವೇಶ ಆಗತ್ತೆ. ಹಲ್ಲೆಲೂಯಾ. ಆ ಆತ್ಮರ ಪ್ರವೇಶ ಇದೆಯಲ್ಲ, ಅದು ನಿಮ್ಮನ್ನ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸ್ತದೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಇದು ನಂಬುವಾಗ ಯಾರು ಎಂಟ್ರಿ ಆಗ್ತಾರೆ? ಪವಿತ್ರಾತ್ಮರ. ಅರ್ಥ ಅದು ದೇವರ ನಿಜವಾದ ಉಪಸ್ಥಿತಿನ ಒಳಗಿಳಿಯತಕ್ಕಂಥದ್ದು. ದ ಪ್ರೆಸೆನ್ಸ್ ಆಫ್ ಗಾಡ್. ಇಂಗ್ಲಿಷ್ ಹೇಳುತ್ತೆ ನಥಿಂಗ್ ಬಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಎಂಟರಿಂಗ್. ಈ ಎಂಟರ್ ಆಗತ್ತಲ್ಲ ಒಳಗೆ, ಅಲ್ಲಿ ಬದಲಾವಣೆ ಆಗತ್ತೆ. ಒಂದು ಹಲ್ಲೆಲೂಯಾ ಹೇಳಿದ್ರೆ, ಒಂದು ಹಲ್ಲೆಲೂಯಾ. ಈ ಅನುಭವ ನಿಮಗೆ ಬೇಕು. ಈ ಅನುಭವ ಎಷ್ಟು ಕ್ರೈಸ್ತರಿಗಿದೆ? ಈ ಅನುಭವ ಇಲ್ಲದೆ ಪರಲೋಕ ಹೋಗ್ತಾರೆ. ಹಲ್ಲೆಲೂಯಾ. ಹೀಗೇ ನೀವು ಬರ್ತಾ ಏನೋ ಆರಾಧನೆ ಮಾಡ್ಕೊಂಡು ಒಂದು ಹಲ್ಲೆಲೂಯಾ ಅಂತೇಳಿ 4 ವಿಶ್ವಾಸಿಗಳ ಸಂಘ ಇಟ್ಕೊಂಡು ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಬ್ರದರ್, ಹೇ ಬ್ರೋ ಪ್ರೈಸ್, ಇದರಲ್ಲಿ ಉದ್ಧಾರ ಕಾಣಕ್ಕಾಗಲ್ಲ. ಹಲ್ಲೆಲೂಯಾ. ಶಿಸ್ತಾಗಿ ಹಲ್ಲೆಲೂಯಾ ಹೇಳ್ತೀನಿ ಕೇಳಿ. ನೀವು ಇದನ್ನ ನಂಬಿ, ಇದನ್ನ ಸ್ಪಿರಿಚುವಲ್ ಹಲ್ಲೆಲೂಯಾ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಅದನ್ನ ಹೇಳ್ತಾ ಆಂಗ್ಲ ಭಾಷೆಯಲ್ಲಿ. ದ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ನಿಮಗೆ ಬಂದಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗಕ್ ಆಗಲ್ಲ. ನನಗೆ ನೀವು ಒಳ್ಳೆಯವನಾಗಿ ಮಾಡಿ ನನ್ನ ಮೋಸ ಮಾಡ್ಬಿಡ್ಬೋದು. ಹಂಗ್ ಫಾಸ್ಟ್ ಹಿಂಗ್ ಫಾಸ್ಟ್ ಅಂದ್ರೆ ಸ್ವಲ್ಪ ಆಕಿ ಹಾ ಹೀ ಹಾ ಲಾ ಏನ್ ಸ್ಮೈಲು ಏನಾದೋ, ಅಲ್ಲಿಂದ ಮೈಲ್ಗಟ್ಲೆ ದೂರದಿಂದ ನಿನ್ ಸ್ಮೈಲ್ ನೋಡ್ತಾ ಇದ್ದಾರೆ ಒಬ್ರು. ಇದು ನಿಜವಾದದ್ದಾ? ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾನ ಅಂದ್ರೆ ಮಾತ್ರ ನಮ್ಮಪ್ಪ ನಿಮ್ಮನ್ನ ಒಳಗಡೆ ಸೇರಿಸ್ಕೊಳ್ತಾರೆ, ಇಲ್ಲಾಂದ್ರೆ ಒಳಗೆ ಸೇರಿಸ್ಕೊಳ್ಳಲ್ಲ. ಈ ಅನುಭವ ನಿಮ್ಗೆ ಬಂದ ಮೇಲೆ ನಿಮ್ಗೆ ಹೇಳ್ತಾರೆ 2 ಕೊರಿಂಥ್ಯ 5:17
ಹೌದಪ್ಪ. ಹೀಗಿರಲಾಗಿ ಯಾವನಾದರೂ ಹಾ. ಕ್ರಿಸ್ತನಲ್ಲಿದ್ದರೆ ಹಾ. ಅವನು ನೂತನ ಸೃಷ್ಟಿಯಾದನು. ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಹಳೇ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಆಯ್ತಾ? ನಿಮ್ದು ಹಳೇದೆಲ್ಲ ಹೋಯ್ತು, ಹೊಸದೆಲ್ಲ ಬಂತ. ಇನ್ನು ಹಳೇದು ಎಷ್ಟು ಕೊಳತು ನಾರ್ತಾ ಇದೆ ನಿಮ್ಮಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ನುಡಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹವ್ಯಾಸದಲ್ಲಿ, ನಿಮ್ಮ ನಾಲಿಗೆಯಲ್ಲಿ. ಹಾಗಾದ್ರೆ ಇವತ್ತು ಲೆಕ್ಕ ಹಾಕಿ, ನೀವು ಹೊಸ ಸೃಷ್ಟಿನಾ? ಇನ್ನು ಒಳಗಡೆ ಏನಿದೆ? ಇನ್ನು ಹಳೇದು, ಅದೇ ಅಸೂಯೆ, ಅದೇ ಕೋಪ, ಅದೇ ವ್ಯಭಿಚಾರ, ಅದೇ ಡೌಟು, ಅದೇ ವೈರಾಗ್ಯ, ಅದೇ ರೌಡಿತನ, ಅದೇ ವೈಷಮ್ಯ, ಅದೇ ಸುಳ್ಳು, ಅದೇ ಇಚ್ಛೆ, ಅದೇ ಕಾಮಾತುರ. ನೀವು ಹೊಸಬ್ರ? ನೀವು ಹೋಗ್ತೀರಾ ಪರಲೋಕಕ್ಕೆ? ನೀವು ಹೊಸ ಸೃಷ್ಟಿನಾ? ಆ ಸೇಡುಗಳು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ? ಹೇಗೋಗ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ. ಹಲ್ಲೆಲೂಯಾ. ಹೊಸ ಸೃಷ್ಟಿಯಾದವನಾದ್ರೆ ದೇವರ ಮೈಂಡ್, ದೇವರ ಚಿತ್ತದ ಪ್ರಕಾರ ಇರ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಮತ್ತಾಯದಿಂದ ಪ್ರಕಟಣೆ ಇರ್ತಕ್ಕಂಥ ವಾಕ್ಯವನ್ನು ಅನುಸರಿಸಿ ನಡೆಯತಕ್ಕಂಥವನು ಹೊಸ ಸೃಷ್ಟಿಯಾಗಿರ್ತಾನೆ. ಕರಗಳಂತಟ್ರೆ ನಿಮ್ಮ ಹೃದಯದ ಒಳಗಡೆ ಯೇಸು ಇದ್ದಾರ? ಯೇಸುವಿನ ಪ್ರಜ್ಞೆ ಇದೆಯಾ? ಯೇಸುನನ್ನು ನೋಡ್ತಾ ಇದ್ದಾರೆ ಅಂತೇಳಿ ನಿಮ್ಮ ನಡೆ, ನುಡಿ, ಮಾತು, ಶೈಲಿ ಎಲ್ಲೇ ಇರಿ ದೇವರಿಗೆ ಮೆಚ್ಚುಗೆಯಾಗಿ ದೇವರ ಚಿತ್ತದಲ್ಲಿ ನಡೀತಾ ಇದ್ದೀರಾ? ಹಳೇದು ಬಿಟ್ಬಿಡಿ. ಏನೋ ಮಾಡಿದ್ರಿ, ಕರ್ತನನ್ನು ಅರಿತ ಮೇಲೂ ಮತ್ತೆ ನೀವು ಅದೇ ಪಾಪ, ಅದೇ ಮೋಸ, ಅದೇ ವಂಚನೆ, ಅದೇ ರೌಡಿತನ, ಅದೇ ಸುಳ್ಳು, ಅದೇ ವ್ಯಭಿಚಾರ. ಇನ್ನು ತಂದೆ ತಾಯಿನ ಗೌರವಿಸದೆ ದೇವರಿಗೆ ಪ್ರಿಯಾಗಿ ನಡೆಯದೇ ಇರೋದಾದ್ರೆ ನೀನು ಇನ್ನು ರಕ್ಷಣೆ ಹೊಂದಿಲ್ಲ, ನೀನು ಇನ್ನು ಹೊಸ ಸೃಷ್ಟಿ ಆಗಿಲ್ಲ, ನೀನು ಪರಲೋಕಕ್ಕೆ ಅಯೋಗ್ಯ. ನೀನ್ ಚರ್ಚೆಗೆ ಬರೋದು ವೇಸ್ಟ್, ಬರಬೇಡ. ಅರ್ಥ ಆಗ್ತಾ ಇದೆ ನಿಮ್ಗೆ? ಯಾಕೆ ಚರ್ಚೆಗೆ ಬರ್ತೀರಾ? ಹಣಕ್ಕೆ ಬರ್ತೀರಾ? ಮನೆಗೆ ಬರ್ತೀರಾ? ಅಥವಾ ಹುಡುಗಿ ನೋಡಿ ಮದುವೆ ಮಾಡಕ್ ಬರ್ತೀರಾ? ಏನಕ್ಕೆ ಬರ್ತೀರಾ? ತಿಳ್ಕೊಳ್ಳಿ, ಹೇಳ್ತೀನಿ. ಚರ್ಚಿಗೆ ಬರೋದು ಯಾಕೆ ಗೊತ್ತಾ? ಪರಲೋಕದಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಒಂದು ನಿತ್ಯ ಜೀವನ ಉಂಟು ಮಾಡಿಟ್ಟಿದ್ದಾರೆ. ಅದನ್ನ ಹೊಂದ್ಕೊಳ್ಳಿಕ್ಕೆ ಆ ಮಾರ್ಗದಲ್ಲಿ ನಡೀಲಿಕ್ಕೆ ಬರ್ತಾ ಇದ್ದೀವಿ. ಇನ್ಯಾವುದಕ್ಕೂ ಚರ್ಚೆಗೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಪರಲೋಕದಲ್ಲಿ ನಿತ್ಯ ಜೀವ, ಹೊಸ ಸೃಷ್ಟಿ ಆಗ್ಬೇಕು. ಬಂದ್ಮೇಲೆ ಹೊಸ ಸೃಷ್ಟಿಯಾಗಿ, ಹೊಸ ಸೃಷ್ಟಿ ಆದ್ಮೇಲೆ ಹಳೇದು ಹೋಯ್ತು ಅಂತ ಹೇಳಿದ್ರೆ ಯೇಸುವಿನ ಜೊತೆ ಸಂಬಂಧದಲ್ಲಿ ಜೀವಿಸಬೇಕು. ಯಾರ ಸಂಬಂಧ? ವಾಕ್ಯದ ಸಂಬಂಧದಲ್ಲಿ ಇರಬೇಕು. ಅದಕ್ಕೆ ವಾಕ್ಯ ಹೋದ್ರಿ 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 ಅಂತ ಯೇಸುವಿನ ಜೊತೆ ಸಂಬಂಧ ಇರಬೇಕು. ಇನ್ನೊಂದು ಹೊಸ ಸೃಷ್ಟಿ ಅಂದ್ರೆ ಯೇಸುವಿನ ಜೊತೆ ಹೊಸ ಒಡಂಬಡಿಕೆ. ಇದು ರಕ್ತದ ಒಡಂಬಡಿಕೆ, ಇದು ರಕ್ತದ ಒಡಂಬಡಿಕೆ. ಹಳೆ ಒಡಂಬಡಿಕೆ ದೇವರಿಗೂ ಇಸ್ರಾಯೇಲ್ ಮಕ್ಕಳಿಗೆ ನಡೆದಂತ ಒಡಂಬಡಿಕೆ. ಹೊಸ ಒಡಂಬಡಿಕೆ ದೇವರಿಗೂ ಯೇಸು ಸ್ವಾಮಿಗೆ ನಡೆದಿದ್ದು. ನಮಗೆ ಆಶೀರ್ವಾದ ಯೇಸು ಸ್ವಾಮಿಯಲ್ಲೇ. ಅರ್ಥ ಆಗಿದ್ರೆ ಕೈ ತಟ್ಟಿ. ಅದೇ ಯೇಸುವನ್ನ ಯಾರು ನಂಬ್ತಾರೆ, ಯೇಸುವಿನ ಮಾರ್ಗದಲ್ಲಿ ಯಾರು ನಡೀತಾರೆ, ಯೇಸುವನ್ನ ಯಾರು ಸ್ವೀಕರಿಸ್ತಾರೆ, ಅವರಿಗೆ ಬಿಡುಗಡೆ, ಪಾಪದ ಮುಕ್ತಿ, ಶಾಪದ ಮುಕ್ತಿ, ಅನ್ಯಾಯದಿಂದ ಮುಕ್ತಿ, ಪರಲೋಕ. ಹಳೆ ಒಡಂಬಡಿಕೆ ಇಸ್ರಾಯೇಲ್ ಜನರಿಗೆ, ಹೊಸ ಒಡಂಬಡಿಕೆ ಯೇಸುವಿನ ಜೊತೆ ದೇವರಿಗೂ ಯೇಸುವಿಗೆ. ನಾವು ಕ್ರಿಸ್ತನಲ್ಲಿ ಒಬ್ಬ ನೂತನ ಸೃಷ್ಟಿಯಾದರೆ ಹಳೆಯದೆಲ್ಲ ಹೋಯ್ತು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳೋದು? ಇವತ್ತು ಎಷ್ಟೋ ಕ್ರೈಸ್ತರು ನೋಡ್ರಿ, ಕ್ರೈಸ್ತರಾಗೇ ಇರ್ತಾರೆ, ಚರ್ಚಿಗೆ ಬರ್ತಾರೆ, ಎಲ್ಲ ಮಾಡ್ತಾರೆ, ಸಾಕ್ಷಿ ಸರಿ ಇಲ್ಲ. ಇನ್ನು ಎಷ್ಟೋ ಜನ ಸಭೆಗೆ ಬರ್ತಾ ಇದ್ರು. ಯಾಕೆ ಹೇಳಿ? ಈಗ ಹಾಲಿ ಇರ್ತಕ್ಕಂಥ ಕ್ರೈಸ್ತರು ಸರಿ ಇಲ್ಲ. ನೀನು ರಕ್ಷಣೆ ಹೊಂದಿದ್ದೇ ಆದ್ರೆ, ನೀನು ನೂತನ ಸೃಷ್ಟಿ ಆಗಿದ್ರೆ ಆದ್ರೆ ನಿನಗೆ ದೇವರ ಭಯ ಇರ್ತಿತ್ತು. ದೇವರ ನಾಮಕ್ಕೆ ನಾಚಿಕೆ ಇಲ್ಲದೆ, ದೇವರ ನಾಮಕ್ಕೆ ಅವಮಾನ ಪಡಿಸಿದಾಗೆ,
ದೇವರ ವಾಕ್ಯಕ್ಕೆ ಅವಮಾನ ಪಡಿಸಿದಾಗೆ ನೀನು ಬದುಕ್ತಾ ಇದ್ದೆ. ಇವತ್ತು ಯೇಸುವಿನ ನಾಮ ಅವಮಾನ ಆಗ್ತಾ ಇದೆ, ಚರ್ಚಿಗೆ ಅವಮಾನ ಆಗ್ತಾ ಇದೆ, ವಾಕ್ಯಕ್ಕೆ ಅವಮಾನ ಆಗ್ತಿದೆ ಅಂತ ಹೇಳಿದ್ರೆ ನೀವು ಇನ್ನೂ ನೂತನ ಸೃಷ್ಟಿ ಆಗಿಲ್ಲ. ಒಂದಲೇಲುಯ್ಯ. ಯಶನಿಗೆ ಅರ್ಥ ಆಗ್ತಾ ಇದೆ. ನಾವು ಕರ್ತನಿಗೆ ಸಾಕ್ಷಿಯಾಗಿರ್ಬೇಕ್ರಿ. ಹಾಗ ಹೇಳ್ತಾರೆ, ನೂತನ ಸೃಷ್ಟಿ ಆಗದಿದ್ರೆ ಪರಲೋಕಕ್ಕೆ ಸೇರೋಕೆ ಆಗಲ್ಲ. ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ನಾನು ಇವತ್ತು ಹೇಗಿದ್ದೀನಿ, ನನ್ನ ಪರಿಸ್ಥಿತಿ ಹೇಗಿದೆ, ಹಳೆ ಗುಣ ಹೇಗಿತ್ತು, ಹಳೆ ಫ್ರೆಂಡ್ಶಿಪ್ ಹೇಗಿತ್ತು, ಹಳೆ ಭಾವನೆಗಳು ಹೇಗಿತ್ತು, ತಂಬಾಕ್ ಬಿಟ್ರ, ಎಣ್ಣೆ ಹೊಡೆಯೋದು ಬಿಟ್ರ, ಕೆಟ್ಟ ಸ್ನೇಹಿತರು ಬಿಟ್ರ, ಹಲ್ಲೆಲೂಯಾ, ಕೆಟ್ಟ ಯೋಚನೆ ಹೋಯ್ತಾ ನೀವನ್ ಬಿಟ್ಟು? ಇನ್ನು ಅಸೂಯೆ, ಜಗಳ, ಮೋಸ, ವಂಚನೆ. ಹಾಗಾದ್ರೆ ಲೋಕಕ್ಕೂ ನಮ್ಗೇನು ವ್ಯತ್ಯಾಸ? ಯಾಕೆ ಆಶೀರ್ವಾದ ಇಲ್ಲ? ಯಾಕೆ ಸಮಾಧಾನ ಇಲ್ಲ? ನೂತನ ಸೃಷ್ಟಿ ಆದವರಿಗೆ ದೇವರು ಹೇಳ್ತಾರೆ, ನಾನು ನಿಮಗೆ ಸಮಾಧಾನವನ್ನ, ಕರುಣೆಯನ್ನ ತೋರಿಸ್ತೇನೆ. ದೇವರ ದಯ ಬೇಕಾ? ಬದುಕಬೇಕಾ, ಜೀವಿಸಬೇಕಾ, ಸುರಕ್ಷಿತ ಬೇಕಾ, ಅಗತ್ಯಗಳು ಪೂರೈಸಲ್ಪಡಬೇಕಾ? ಮೊದಲು ದೇವರ ರಾಜ್ಯ ಮತ್ತು ನೀತಿ ನುಡುಕ್ರಿ. ಇದೇ ದೇವರ ರಾಜ್ಯ. ಇದು ನುಡುಕ್ರಿ, ಆಟೋಮೆಟಿಕ್ ಎಲ್ಲ ಬರ್ತದೆ. ಇದನ್ನ ಬಿಟ್ಬಿಡ್ತಾನೆ ಅಂತ ಹೋಗ್ತಾನೆ. ಹಲ್ಲೆಲೂಯಾ. ಒಬ್ಬ ಕುಡಿತಾನೆ, ಇದಂತ ಕರೀದಿಯಂತೆ ಹೊಸ ಸೃಷ್ಟಿ ಆಗಿಲ್ಲ. ಒಂದ್ ಕೆಲಸ ಮಾಡಿ, ದೇವ್ರು ಹೇಳ್ತಾರೆ, ಯೇಸು ಹತ್ರ ಬನ್ರಿ, ಅರಿಕೆ ಮಾಡ್ರಿ, ಸ್ವಾಮಿ ನನಗೆ ಕ್ಷಮಿಸು, ನನ್ನ ಹೃದಯದೊಳಗೆ ಬಾ, ಇದನ್ನ ನನಗೆ ಬಿಡುಗಡೆ ಕೊಡು, ಇವತ್ತು ನಾನು ನಿನ್ನ ಮಗನಾಗಿ ಮಾರ್ಪಡಿಸು, ಇವತ್ತಿನಿಂದ ನಾನು ನೂತನ ಸೃಷ್ಟಿಯಾಗಿ ಜೀವಿಸ್ಬೇಕಂತ ಕೇಳು. ಯೇಸು ಬರ್ತಾರೆ, ಪವಿತ್ರಾತ್ಮನ ಪವರ್ ಒಳಗ್ ಬರತ್ತೆ, ನಿನ್ನನ್ನು ಬದಲಾಯಿಸುತ್ತೆ.